ರೀಸನ್ ಅಂತಂದರೆ ಫ್ರೀ ಮೂವ್ಮೆಂಟ್ ಮತ್ತು ಅಪರಾಧ ಮಾಡಿದ ನಂತರ ಈಗೇನು ಬೇಲ್ ಈಸಿಯಾಗಿದೆ. ಇವನ್ನ ಎಕ್ಸ್ಪೀರಿಗಳನ್ನು ಮಾಡಿದಾಗ ಲೆಸ್ ದ್ಯಾನ್ 7 years ಪನಿಷ್ಮೆಂಟ್ ಇದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಏನು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಿಸ್ನೆಸ್ಸನ್ನು ಬಿಟ್ಟು ಈಗ ಇದೇ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಈಗಾಗಲೇ ಅವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ವಿ. ಟೋಟಲ್ ಈ 4 ಪ್ರಕರಣಗಳಲ್ಲಿ ಕಳುವಾಗಿರುವಂಥ ಗೋಲ್ಡ್ ಕ್ವಾಂಟಿಟಿ ಇರುವಂಥದ್ದು 101 ಗ್ರಾಮ್, ಅದರಲ್ಲಿ 85 ಗ್ರಾಮ್ ರಿಕವರ್ ಆಗಿದೆ. ಸಿಲ್ವರ್ ಕಳ್ತನ ಇರೋದು 260 ಗ್ರಾಮ್, ಅದು ಕಂಪ್ಲೀಟ್ ಇಂಟ್ಯಾಕ್ಟ್ ಕವರ್ ಮಾಡಿದೆ. ಸೊ ಪತ್ತೆ ಮಾಡಿದ ಇನ್ಸ್ಪೆಕ್ಟರ್ ACP ಮತ್ತು ಎಲ್ಲ ಸಲ್ಲಿಸ್ತಾರೆ. ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಅವರು ಏನಾದರೂ ಬಿಸ್ನೆಸ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹಣ ಜೋಡಿಸ್ಲಿಕ್ಕೆ ಅಪರಾಧ ಮಾಡ್ತಾನೆ. ಇದೇ ಬೇಗ ಎಷ್ಟು ಬೇಕಾದಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಇದೇ ವೃತ್ತಿಯಲ್ಲಿ ಯೂಶಲಿ ಟ್ರೈನಿಂಗ್ ಬರ್ತಾರೆ. ಬಂದು ಇಲ್ಲಿ ರೆಕ್ಕಿ ಮಾಡಿಕೊಂಡು ಅಪರಾಧ ಮಾಡ್ಕೊಂಡು ಟೋಟಲ್ 6 ಪ್ರಕರಣ. ಅದರಲ್ಲಿ ಅವನು ಕಳೆದ ಒಂದು 6 ವರ್ಷ ಜೈಲಲ್ಲೇ ಇದ್ದ. 2019ರಲ್ಲಿ ಲಾತೂರಲ್ಲಿ ಒಂದು ಕಡೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಲಾತೂರಲ್ಲಿ ಅಲ್ಲಿ ದರೋಡೆ ಮಾಡಬೇಕಾದ್ರೆ ರಾಡ್ನಿಂದ ಹೊಡೆದಿರ್ತಾರೆ, ಡೆತ್ ಆಗಿರ್ತಾರೆ. ಆವಾಗ ಅವರು ಬಂಧನ ಆಗಿರ್ತಾರೆ. ಈಗ ಅಡ್ಮಿಟ್ ಆಗಿದ್ದಾರೆ ಲಾಸ್ಟ್ ಅಕ್ಟೋಬರ್ಗೆ. ಅವಾಗಿಂದ ಹೊರಗಡೆ ಬಂದ ನಂತರ ಈಗಾಗಲೇ 3 ಪ್ರಕರಣಗಳಲ್ಲಿ ತೆಲಂಗಾಣದ ಹೈದರಾಬಾದ್ ಮತ್ತೆ ಕಾಂಗ್ರೆಸ್ ಮಾಡ್ತಾರೆ ಹೋಗ್ತಾರೆ. ಏನಾಗಿದೆ ಈಗ ತಾವು ಹೇಳೋದು, ಕನೆಕ್ಟಿವಿಟಿ ಚೆನ್ನಾಗಿದೆ. ಈಗ ಯಾವುದೇ ದೊಡ್ಡ ನಗರ ತಗೊಂಡು, ಬೆಂಗಳೂರು ತಗೊಂಡು, ಹೈದರಾಬಾದ್ ತಗೊಂಡು, ನಮ್ಮ ಅಪರಾಧಿಗಳು ಅಲ್ಲಿ ಅಪರಾಧ ಮಾಡ್ತಾರೆ, ಅಲ್ಲಿ ಅಪರಾಧಿಗಳು ಇಲ್ಲಿ ಬಂದು ಅಪರಾಧ ಮಾಡ್ತಾರೆ. ಬಟ್ ಈಗ ನಮ್ಮ ಹತ್ರ ಏನು ಎವಿಡೆನ್ಸ್ ಎಲ್ಲ ಸಿಗ್ತಾ ಇದೆ, ಅದ್ರ ಮೇಲೆ ಪತ್ತೆ ಆಗ್ತಾ ಇದೆ. ಈಗ ನಮ್ಮದು ಮೊದಲು ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಇತ್ತು, ಮೊದಲು ಬರೀ ಸ್ಟೇಟ್. ಈಗ ಆಫೀಸ್ ಮುಖಾಂತರ ಎಲ್ಲೇ ಅಪರಾಧ ಮಾಡಿದ್ರು, ಆರೋಗ್ಯ ಎಲ್ಲೇ ಇದ್ದರೂ ಅದ್ರ ಬಗ್ಗೆಯೂ ಕೂಡ ನಮಗೆ ಲೀವ್ಸ್ಗಳು ಸಿಗ್ತಾ ಇದೆ. ಹಾಗಾಗಿ ಈಗ ಏನು ಮೊದಲು ಇಂಟರ್ ಡಿಸ್ಟ್ರಿಕ್ಟ್ ಅಫೆಂಡರ್ಸ್ ಅಂತ ಇತ್ತು ಮತ್ತು ಇದು ಗಡಿ ಭಾಗ ಇದೆ, ಬಾರ್ಡರಿಂಗ್ ಸ್ಟೇಟ್ಸ್ ಇದೆ. ಇಲ್ಲಿ ಮೂವ್ಮೆಂಟ್ಸ್ಗಳು ಕೆಲವು ಆರೋಪಿಗಳ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದರಲ್ಲಿ ಕೂಡ ನಾವು ವಾಚಿಂಗ್ ಅವ್ರು ಹೇಳಿದ್ರು ದರ್ಗಾ ಬಂದಿದ್ರು ಅಂತ ಹೇಳ್ತಾರೆ. ಬಟ್ ಅಪರಾಧ ಮಾಡಿದ್ರು ನೈಟ್ ಟ್ರೈನಿಗೆ ಬಂದು ಅಪರಾಧ ಮಾಡಿದ್ರು ಮತ್ತೆ ಹೆಂಗೆ ಕೆಲವು ಇಲ್ಲಿ ಬಂದಾಗ ಒಬ್ಬಂಟಿಯಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಕೆಲವು ಬೇರೆ ಅಪರಾಧಗಳಲ್ಲಿ ಅಸಹಜ ಇರ್ತಾರೆ. ಇಲ್ಲಿ ಯಾರಾದರೂ ಇಲ್ಲಿ ಇಲ್ಲ, ಜಹೀರಾಬಾದಲ್ಲಿ ಇಲ್ಲಿ ಲೋಕಲ್ ಜಹೀರಾಬಾದಲ್ಲಿ. ಮತ್ತು ಇವನು ವಿಲೇವಾರಿ ಮಾಡಿದ್ದು ಕೂಡ ಹೆಚ್ಚಿನದಾಗಿ ಎಲ್ಲ ಅಲ್ಲಿ ಹೈದರಾಬಾದಲ್ಲಿ ಚಾರ್ಮಿನಾರ್ ಸುತ್ತ ಏನು ಗೋಲ್ಡ್ ಸ್ಮಿತ್ ಶಾಪ್ಸ್ ಇದೆ ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ರಾತ್ರಿ ಮನೆಗಳ ಲಾಕ್ ಆಗಿರ್ತವೆ, ಅವುಗಳನ್ನು ಲಾಕ್ ಕಟ್ ಮಾಡಿ ಬೇಲ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಮತ್ತು ಅದನ್ನು ಸೌತ್ ಸಬ್ ಡಿವಿಷನ್ ಸ್ಟೇಷನ್ ಮೇಜರ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೈಮ್ ತಂಡ ಒಂದು ಉತ್ತಮ ಪತ್ತೆ ಕಾರ್ಯ ಮಾಡಿದ್ರು. ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳನ್ನು ಮಾಡುವ ಆರೋಪಿಯಿಂದ ಯಶಸ್ವಿಯಾಗಿದೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳನ್ನು ಪ್ರಕರಣ ನಡೆದಿದೆ. ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬೊಮ್ಮು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳನ್ನು ನಡೆದಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಇಟ್ಟು ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಾದ ಆರೋಪಿ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ. ತಂದೆ ಹೆಸರು ಮೊಹಮ್ಮದ್ ಜಾಫರ್, 32 ವರ್ಷ. ಬೇಸಿಕಲಿ ಇವರು ಹೈದರಾಬಾದ್ ನಾಂಪಲ್ಲಿ ಅವನನ್ನು ಬಂಧನ ಮಾಡಿ ವಿಚಾರಣೆ ಒಳಪಡಿಸಿದಾಗ ಒಟ್ಟು ಅವನ ಚಲನವಲನ ಏನು ಮೂಮೆಂಟ್ಸ್ ಆಗಿದೆ ಅದರ ಮೇಲೆ ಒಟ್ಟು 4 ಮನೆಗಳ ಪ್ರಕರಣವನ್ನು ಅಭಿನಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 4ರಲ್ಲಿ 3 ಸ್ಟೇಷನ್ ಬಜಾರಲ್ಲಿ ಈ ವರ್ಷ
ಎರಡಾಗಿದೆ, ಒಂದು ಸ್ಟೇಷನ್ ಬಜಾರ್ ಮತ್ತು ಚೌಕದಲ್ಲಿ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಸ್ಟೇಷನ್ ಬಜಾರಲ್ಲಿ ಒಂದೇ. ಈ ಆರೋಗ್ಯ ಹಿನ್ನೆಲೆಯಿಂದ ನಾವು ಚೆಕ್ ಮಾಡಿದಾಗ ಒಟ್ಟು ಮೇಲೆ 6 ಪ್ರಕರಣಗಳಿವೆ. ಅವನ ಮೇಲೆ ಹೈದರಾಬಾದಲ್ಲಿ ನೆಕ್ಸ್ಟ್ ಲಾತೂರಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ಕೊಲೆ ಮತ್ತು ರಾಬರಿ ಪ್ರಕರಣ ಇದೆ. ಆ ಕೊಲೆ ರಾಬರಿ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗಿದ್ದು ನಾವು 2019ರಲ್ಲಿ 2019ರಿಂದ ಅಕ್ಟೋಬರ್ 2025ವರೆಗೆ ಜೈಲಲ್ಲಿದ್ದಾರೆ. ನಂತರ ಹೊರಗಡೆ ಬಂದ ನಂತರ ಮತ್ತೆ ಒಂದು ಅಪರಾಧ ಮಾಡಿದ್ದಾರೆ. ಇದರಲ್ಲಿ ಸೈಫಾಬಾದಲ್ಲಿ ಒಂದು ರಾಬರಿ ಕೇಸ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಅವನು ಇಲ್ಲಿ ಕಲಬುರಗಿಗೆ ಬಂದು ನಂತರ ಇಲ್ಲಿ ಅಪರಾಧ ಮಾಡಿದ್ದಾರೆ ಮತ್ತು ಜನವರಿಗೆ ಒಂದ್ಸಲ ಬಂದಿದ್ದಾರೆ ಮತ್ತು ಜೂನಲ್ಲಿ ಕೂಡ ಇಲ್ಲಿ ಅಪರಾಧ ಮಾಡಿದ್ದಾರೆ. ಒಂದು ನಮಗೆ ಚೌಕ್ ಸ್ಟೇಷನಲ್ಲಿ ಒಂದು ಮನೆಯಲ್ಲಿ ಅಪರಾಧ ಮಾಡಿ ಹೊರಗೆ ಹೋಗಬೇಕಾದ್ರು ಒಂದು ವೈಜ್ಞಾನಿಕ ಸಾಕ್ಷಿ ಮತ್ತು ಅವನ ಮೂಮೆಂಟ್ಸ್ಗಳ ಬಗ್ಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಈ ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. ಇವನ ಬಂಧನದಿಂದ ಒಟ್ಟು 4 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಿಯರ್ಲಿ 13,42,000 ಅಷ್ಟು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರೌಂಡ್ 85 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಮತ್ತು 260 ಗ್ರಾಮ್ ಅಷ್ಟು ಸಿಲ್ವರ್ ಆರ್ನಮೆಂಟ್ಸ್ ಇದೆ. ಮತ್ತು ಇವನ ಒಂದು ವಿಚಾರಣೆಯಲ್ಲಿ ಇಂಟ್ರೆಸ್ಟಿಂಗ್ ಅಂತಂದರೆ ಬೇಸಿಕಲಿ ಇವನು ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಾ ಇದ್ದ ಆರಂಭದ ಹಂತದಲ್ಲಿ. ಅವನಿಗೆ ಕ್ಯಾಟ್ರಿಂಗಿಂದ ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆ ಬರುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆವಾಗ ಇವನು ಈ ಮನೆಗಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಚೇಂಜ್ ಹಲೋ ಕಾಣೋದಿಲ್ಲ. ಎಲ್ಲ ಒಂದೇ ಮನೆ ಜನ ಈ ಕಡೆ ಬಂದ್ರೆ ಜರ್ತೋ ಚೌಕಿಂದ ಇಷ್ಟೇ ಸಪ್ರೇಟ್ ಅವ ಪುಸ್ತಕ ತೊಗೊಂಡ್ಬಿಡು ಇಲ್ಲಿ ಚೌಕಿಂದ ಅವ ಇವ್ರುಗಳು ಚೌಕಿನ ಕ್ಯಾಮ್ರಾದಾಗ ಸೌಂಡ್ ಉಂಟಲ್ಲ ಸರಿ ಆಮೇಲೆ ಬರ್ತಾರೆ.